ವಾಯ್ಸ್ ಕರೆಯಪ್ಪ. ಇವತ್ತು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕು ಶಿವಲಿಂಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ SDMC ಅಧ್ಯಕ್ಷರಿಲ್ಲದೆ ಸುಮಾರು ವರ್ಷಗಳ ಕಾಲ ಸೇವೆ ಮಾಡಿರ್ತಕ್ಕಂಥ ಪ್ರಕಾಶ್ ಸರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷರಾಗಿರ್ತಕ್ಕಂಥ ಅಂಜಿನಪ್ಪ ಏಕಿ ಅವರಿಗೆ ತಿಳಿಯದೆ ನವೀನ್ ನಾಯಕ್ ಅವರು ಸಮಾರಂಭವನ್ನು ಆಯ್ಕೆ ಮಾಡಿದ್ದಾರೆ. ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ 26/11/2025 ಸಾಲಿನ ಆ ದಿನದಂದು ಒಂದು ಮೀಟಿಂಗ್ ಕರೀತಾರೆ SDMC ಅಧ್ಯಕ್ಷರು ಅಂಜಿನಪ್ಪ ಏಕೆ ಅಂತ. ಬಟ್ ಇಲ್ಲಿ ಜಾತಿ ದೊಡ್ಡದಾಯ್ತಾ, ಆ ವ್ಯಕ್ತಿಯ ವ್ಯಕ್ತಿತ್ವ ದೊಡ್ಡದಾಯ್ತಾ ಅನ್ನೋದ್ರ ಬಗ್ಗೆ ನೀವೇ ಉತ್ತರ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹ ಒಂದೇ ಅಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇವತ್ತು ಪರಿವರ್ತನಾ ದಿನ ಇದೆ. ಹಾಗಾಗಿ ಅಂಜಿನಪ್ಪರ ವಿಚಾರವನ್ನು ಯಾಕೆ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ನೂ ಸಹ ಈ ದಲಿತರು, ಈ ದೊಡ್ಡವರು, ಈ ಚಿಕ್ಕವರು, ಮೇಲುಜಾತಿಯವರು, ಕೀಳು ಜಾತಿಯವರು ಅನ್ನೋದನ್ನು ಬಿಟ್ಟಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ. ಇವತ್ತು SDMC ಅಧ್ಯಕ್ಷರಾಗಿರ್ತಕ್ಕಂಥ ಅಂಜಿನಪ್ಪರ ಬಗ್ಗೆ ಅಲ್ಲೇ ಕೆಲವು ಅಕ್ಕಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ಈ ನೇಮಿನ್ ನಾಯಕ್ ಎಂಬ ಶಿಕ್ಷಕ ಅವರಿಗೆ ತಿಳಿಸದೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಆ ಮುಖ್ಯ ಶಿಕ್ಷಕರಿಗೆ ಒಂದು ಸಮಾರಂಭವನ್ನು, ಅತಿಥಿ ಸತ್ಕಾರ ಅಂತ ಹೇಳ್ತಾರಲ್ಲ, ಇಷ್ಟು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಮುಖ್ಯ ಶಿಕ್ಷಕರಿಗೆ ಅಥವಾ ಶಿಕ್ಷಕರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಶಿಕ್ಷಕರಿಗೆ ಒಂದು ಗೌರವ ಅರ್ಪಣೆ ಅಂತ ಹೇಳ್ತಾರಲ್ಲ, ಅಭಿನಂದನೆ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾರೆ. ಬಟ್ ಇಲ್ಲಿ ಒಂದು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಒಂದನೇ, ಈ ಅಂಜಿನಪ್ಪ ಏಕೆ ಎಂಬ ವ್ಯಕ್ತಿ SC ಜನಾಂಗದವರು. ಹಾಗಾಗಿ ನಮ್ಮನ್ನು ಬಿಟ್ಟು ಅವರುಗಳೇ ಸೇರಿಕೊಂಡು ಸನ್ಮಾನ ಮಾಡಿ ಕಳಿಸಿದ್ದಾರೆ ಎಂದು ಆರೋಪ ವ್ಯಕ್ತಪಡಿಸಿದ್ದಾರೆ. ಬಟ್ ಇದು ಆರೋಪ ಅನ್ನೋದಕ್ಕಿಂತಲೂ ನಾನು ಹೇಳಿದ್ನಲ್ಲ, ಅಂಜಿನಪ್ಪನವರು ಏಕೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಶಾಲೆಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಇವೆಲ್ಲ ಪಿತೂರಿಗಳು ನಡೀತಾ ಇದ್ದಾವೆ ಅಂತ ಅಂಜಿನಪ್ಪನವರು ಆರೋಪಿಸಿದ್ದಾರೆ. ಬಟ್ ಇಲ್ಲಿ ಅಂಜಿನಪ್ಪನವರು ಏನು ಆರೋಪಿಸ್ತಾರೆ ಅನ್ನೋದಕ್ಕಿಂತಲೂ ಈ ಮುಖ್ಯ ಶಿಕ್ಷಕರಿಗಿರಬೇಕಾಗಿರ್ತಕ್ಕಂಥ ಒಂದು ವ್ಯಾಲ್ಯೂನ ಕಡಿಮೆ ಮಾಡಿಕೊಂಡ್ರು ಅನಿಸುತ್ತೆ ಈ ನ್ಯಾಮಿನ್ ನಾಯಕ್ ಅವರು. ಯಾಕೆ ಅಂತ ಹೇಳಿದ್ರೆ 5ನೇ ತಾರೀಕು ಇಟ್ಕೊಂಡಕ್ಕಿಂತ ಮುಂಚೆ ಅಂದರೆ 26ನೇ ತಾರೀಕು ಏನು ನಿಮಗೆ ಗೈಡ್ಲೈನ್ಸ್ ಬರುತ್ತೆ, ಆ 26ನೇ ತಾರೀಕು ಆದಮೇಲೆ 5ನೇ ತಾರೀಕು ಪ್ರತಿಭಾ ಕಾರಂಜಿ ಅಂತ ಯಾಕೆ ಡೇಟ್ ಚೇಂಜ್ ಮಾಡ್ತೀರಾ, ಮತ್ತೆ ಮಧ್ಯ 2ನೇ ತಾರೀಕು ಅಂಜಿನಪ್ಪರಿಗೆ ಗೊತ್ತಿಲ್ಲದಂಗೆ ಯಾಕೆ ಮೀಟಿಂಗ್ ಮಾಡ್ತೀರಾ, ಮತ್ತೆ ಅದೇ 5ನೇ ತಾರೀಕು ಯಾಕೆ ನೀವು ಗುರುವಂದನಾ ಕಾರ್ಯಕ್ರಮ ಮಾಡ್ತೀರಾ? ಇದಿಷ್ಟು ನಮ್ಮ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಇದು DVG ವಾಯ್ಸ್, ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.